Hence, here's the conclusion. Theory of relativity is a worthy subject to ponder upon. We'll conclude it here today. Have a nice day. ಅಷ್ಟು ದಿನ ಸೈನ್ಯಕ್ಕೆ ಸೇರಿದ್ರು ರಾಷ್ಟ್ರ ರಕ್ಷಣೆ ಆಗ್ಬಿಡುತ್ತೆ. ಓಹೋ ಸಾರ್ ಆಗ್ಲೇ ಹೇಳ್ಕೊಳಕ್ ಶುರು ಮಾಡ್ಬಿಟ್ಟಿದ್ದಾರೆ. ತಿನ್ನಿ ಏನ್ರಿ ಹಾಗೆ ಮಾತಾಡ್ತಿದ್ದೀರಾ? ತಿನ್ಬೇಕಾರೆ ಅವ್ನ್ ಕಣ್ ಬೀಳುತ್ತಷ್ಟೇ. ಕಣ್ಣು ಬೀಳುತ್ತಾ? ಸಾರು ಹೊಡೆತಕ್ಕೆ 4 ಜನರ ಕಣ್ ಕಿತ್ ಕೆಳಗ್ ಬೀಳುತ್ತಷ್ಟೇ. ನಿಮ್ಗೆ ಗೊತ್ತಿಲ್ಲಲ್ಲ, ನಮ್ ಕಾಲೇಜ್ ನಲ್ಲಿ ನನ್ ಕ್ಲಾಸ್ ರೂಮ್ಗೆ ವಿದ್ಯಾರ್ಥಿನ ಹೊಡೆಯಷ್ಟು ಪೋಗ್ರು ಸಾರ್ಗೆ. ನಿಮ್ಮನ್ನೇನು ಹೊಡೆದಿಲ್ವಲ್ಲ? ಆವತ್ತಿಂದ ಕಾರಣ ಕೇಳ್ತಾ ಇದ್ದೀನಿ. ಬಾಯ್ ಬಿಡ್ತಿಲ್ವಲ್ಲ, ಮೊದ್ಲು ಅದನ್ನ ಕೇಳಿ. ಏನು ಅದಕ್ಕಂದ? ದಾರಿಲಿ ಹೋಗೋ ಹೆಣ್ಮಕ್ಳಿಗೆಲ್ಲ ಎದುರು ಹಿಂಸೆ ಕೊಡ್ತಿದ್ರೆ ಇನ್ನೇನ್ ಮಾಡ್ತಾರೆ? ಕಂಪ್ಲೇಂಟ್ ಬಂತು, ಆಕ್ಷನ್ ತಗೊಂಡ್ವಿ. ಸರಿತಾನೆ. ಆ ಸಾರ್ ಹೇಳ್ತಾರೆ ಅಂತ ನೀವು ಹಾಗೆ ಹೇಳ್ತಿರಲ್ಲ, ಏನ್ ಕರೆಕ್ಟು? ಎಲ್ಲ ರಾಂಗು. ಒಬ್ಬ ಕ್ರಿಶ್ಚಿಯನ್ ಹುಡುಗಿಗೂ ಮುಸಲ್ಮಾನ್ ಹುಡುಗನಿಗೂ ರಾಮ್ ಮಂದಿರದಲ್ಲಿ ಮದುವೆ ಮಾಡಿಸಿದಾರೆ. ಇವ್ರು ಹಾಗೆ ಬಿಟ್ರೆ ಮ್ಯಾರೇಜ್ ಬ್ರೋಕರ್ ಆಗ್ಬಿಡ್ತಾರೆ ಅಷ್ಟೇ. ಇಲ್ಲಿ ನೋಡಿ, ನಾಳೆ ನಮ್ಮ ಮಗಳು ಲವ್ ಮಾಡಿ ಮದುವೆ ಮಾಡ್ಕೊಳ್ತೀನಿ ಅಂತಂದ್ರೆ ಚರ್ಚ್ ಮದುವೆ ಮಾಡಿಸ್ಬಿಡ್ತಾರೆ. ಜೋಗನ ನೀನು ಸಾರ ಹೋಗ್ಬಮ್ಮ. ಇವಳು ಬೇರೆ ಎಕ್ಸ್ಟ್ರಾ ಎಫೆಕ್ಟ್ ಕೊಡ್ತಾಳೆ. ಹೋಗಲೇ ಯಾರ್ ನಾನೋ ಕರ್ಕೊಂಡು ರಾಮ ಮಂದಿರಕ್ಕೆ ಹೋಗಿದ್ಯೇನೋ, ಮದ್ವೆ ಬೇರೆ ಮಾಡಿಸಿದ್ಯೇನೋ, ಇದನ್ನೆಲ್ಲ ಯಾಕೋ ನನಗೆ ಹೇಳಿಲ್ಲ. ತಿಂದಿರೋದ್ನ ನುಂಗೋಗ್ ಬಿಡಮ್ಮ. ಕೇಳಿಸ್ಕೊ, ಅವ್ರಿಬ್ರು ಲವರ್ಸ್, ಒಬ್ರನ್ ಬಿಟ್ಟು ಇನ್ನೊಬ್ರು ಬದುಕಿರಲ್ಲ ಅಂದ್ರು. ಸರಿ ಹೆಲ್ಪ್ ಮಾಡೋಣ ಅಂತ ಹೋದೆ. ನೋಡಿದ್ರೆ ಸಂಡೆ ರಿಜಿಸ್ಟರ್ ಆಫೀಸ್ ಕ್ಲೋಸ್. ಪಕ್ಕದಲ್ಲೇ ರಾಮ ಮಂದಿರ ಇತ್ತು. ನಂದೇನು ತಪ್ಪಿಲ್ಲಪ್ಪ, ಅವ್ರಿಬ್ರೇ ಡಿಸೈಡ್ ಆಗಿತ್ತು. ನಾನು ಸುಮ್ನೆ ಕೈ ಕಟ್ಕೊಂಡು ನಿಂತಿದ್ದೆ ಅಷ್ಟೇ. ತಾಳಿ ಕಟ್ಟತಕ್ಕ ಸುಮ್ನೆ ಇದ್ದಿದ್ ಪೂಜಾರಿ ತಾಳಿ ಕಟ್ಟಿದ ತಕ್ಷಣ ಅಯ್ಯಯ್ಯೋ ಬೈಲ್ಗೆ ಆಗೋಯ್ತು ಅಂತ ಬಾಯ್ ಬಡ್ಕೊಂಡ್ಬಿಡೋದ. ನನ್ನ ಹಳೆ ದುಶ್ಮನ್ಗಳೆಲ್ಲ ಸಿಕ್ಕಿರೋ ಅಪರ್ಚುನಿಟಿ ಯೂಸ್ ಮಾಡ್ಕೊಳ್ಳೋಣ ಅಂತ ಫೀಲ್ಡ್ ಕೇಳಿದ್ರು. ಒಂದ್ ಸಣ್ಣ ಕಿರಿಕಷ್ಟೇ. ನೀನ್ ಹೋಗಿ ಆ ವಯ್ಯನ್ ಮಾತು ಕೇಳ್ಕೊಂಡ್ಯ. ಕೇಳಿಸ್ಕೊಳ್ಳಿ ಸಾರ್, ಎಷ್ಟು ಕೇರ್ಲೆಸ್ ನೋಡ್ಕೊಳ್ಳಿ. ನನ್ ಮಕ್ಕಳನ್ನೇ ನೋಡಿ, ಚಿಕ್ಕೋಳು ಎಂಜಿನಿಯರಿಂಗ್ ಓದ್ತಾ ಇದ್ದಾಳೆ, ದೊಡ್ಡೋನು ಡಾಕ್ಟರ್ ಆಗಿ ಮುಂಬೈನಲ್ಲಿ ಸೆಟ್ಲ್ ಆಗಿದ್ದಾನೆ. ಅವ್ರಗಳ ಬಗ್ಗೆ ಹೆಮ್ಮೆ ಅನ್ಸುತ್ತೆ. ಆದ್ರೆ ಸರ್ ನಿರುದ್ಯೋಗಿ. ಯಾರು ಹೆಣ್ಣು ಕೊಡ್ತಾರೆ? ಒಂದ್ ಮಾತನ್ನ ತುಂಬಾ ಸ್ಪಷ್ಟವಾಗಿ ಹೇಳ್ತಿದ್ದೀನಿ, ಕೇಳಿಸ್ಕೊಂಡ್ಬಿಡಿ ನಿರ್ಮಲಾದೇವಿ ಅವರೇ. ನಿಮ್ಮಿ ಮಗನಿಗೆ ಈ ಜನ್ಮದಲ್ಲಿ ಮದುವೆ ಆಗೋದಿಲ್ಲ. ಅಯ್ಯೋ, ಕೈ ತೊಳ್ಕೊಂಡ್ಯೇನೋ ತಿನ್ನೋ ಮಗನೇ. ಕುಕ್ಕು ಇನ್ನು ಇಸಿಜಿ, ಸ್ಕ್ಯಾನಿಂಗು, ಎಕ್ಸ್ರೇ, ಬ್ಲಡ್ ಟೆಸ್ಟ್ ಎಲ್ಲ ಒಂದ್ ಸೆಕೆಂಡ್ ನೋಡ್ಕೊಂಡು ಹೋಗ್ತೀನಮ್ಮ. ಇಲ್ಲಿ ಕೂತ್ಕೊ ಅಂದ್ರೆ. ಸಿಸ್ಟರ್, ಏನಪ್ಪ ನಮ್ಮ ಹುಡುಗಿ ಎದ್ಲ ಸಿಸ್ಟರ್? ಅವಳೆದ್ಮೇಲೆ ನಾನೇ ಹೇಳ್ತೀನಿ, ನೀ ಸುಮ್ನೆ ಹೋಗಿ ಕೂತ್ಕೊಳಪ್ಪ. ಸಿಸ್ಟರ್, ಅಯ್ಯೋ, ಅವಳಿಗೆ ಡ್ರಿಪ್ಸ್ ಹಾಕಿದ್ದೀನಿ, ನೀ ಸುಮ್ನೆ ಕುಕ್ಕುಸ್ಕೋ, ತಲೆ ತಿನ್ಬೇಡ. ಸಿಸ್ಟರ್, ಏನಪ್ಪ? ಆಪಲ್. ಮೆಡಿಸಿನ್. ಹಲೋ ಮಿಸ್ಟರ್ ಸಹಜಾನ್, ನಿಮ್ ಹುಡುಗಿ ಎದ್ದಿದ್ದಾಳೆ. ಎಕ್ಸ್ಕ್ಯೂಸ್ ಮೀ, ಒಳಗ್ ಬರ್ಬೋದಾ? ಬೊಕ್ಕೆ. ಬೈ ದ ವೇ, ಬೆಳಗ್ಗೆ ನೀವು ನಂಗೆ ಐ ಲವ್ ಯು ಹೇಳ್ತೀರಾ ಅಂತ ನಾನು ಎಕ್ಸ್ಪೆಕ್ಟ್. ಡ್ಯಾಡು ಬಿಸ್ನೆಸ್ ಟ್ರಿಪ್ಗೆ ಹೋಗಿದ್ದಾರೆ, ಅಮ್ಮ ಆಲ್ವೇಸ್ ಬಿಸಿ, ಶಾಪಿಂಗ್ ಹೋಗಿರ್ತಾರೆ. ಫ್ರೆಂಡ್ಸ್ಗೆಲ್ಲ ಕಾಲ್ ಮಾಡೋಷ್ಟು ಟೈಮ್ ಇರ್ಲಿಲ್ಲ. ಇನ್ನು ಮೆಡಿಸಿನ್ನು, ಬಿಲ್ಲು, ಎಕ್ಸೆಟ್ರಾ ಎಲ್ಲದಕ್ಕಿಂತ ಹೆಚ್ಚಾಗಿ ಒಬ್ಬ ಗಂಡು ಹುಡುಗ ಜೊತೆಗಿದ್ರೆ ಸೆಕ್ಯೂರ್ ಆಗಿರುತ್ತೆ ಅನ್ನಿಸ್ತು. ಜಸ್ಟ್ ಫಾರ್ ದ ಸೆಕ್ಯೂರಿಟಿ ಪರ್ಪಸ್ ಐ ಲವ್ ಯು ಅಂತ ಹೇಳ್ದೆ ಅಷ್ಟೇ. ಸೊ ನೀವು ಇನ್ನು ಅಯ್ಯೋ, ಇದೇನಪ್ಪ ಇಷ್ಟು ಬೇಗ ಹೋಗ್ತಾ ಇದೀಯಾ? ಬಾ ಬಾ ಬಾ. ಎಷ್ಟು ಪುಣ್ಯ ಮಾಡಿದ್ದಮ್ಮ ಇಂಥ ಹುಡುಗನ್ ಪಡೆಯೋದಕ್ಕೆ. ನಿನಗೋಸ್ಕರ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಕಾಯ್ಕೊಂಡ್ ಕೂತಿದ್ದಾನೆ. ನನ್ ಕಣ್ಣನು ಅವನೇ. ಅವನ್ ಮಕ್ಕ ಮಂಗಳಾರತಿ ಎತ್ತ. ನೀ ಸುಮ್ನಿರಪ್ಪ, ನಾ ಹೇಳ್ತಾ ಇದ್ದೀನಿ. ಅಲ್ಲಮ್ಮ, ಕತ್ತೆ ದುಡ್ದಂಗ್ ದುಡಿತೀನಿ, ನೀ ಹೇಗಿದೆಯಾ ಏನು ಅಂತ ಒಂದ್ ಫೋನ್ ಮಾಡಲ್ಲಮ್ಮ ನಮ್ಮ ಮನೆಯವನು. ನಿಮ್ಮಿಬ್ರು ಜೋಡಿ ನೋಡ್ತಾ ಇದ್ರೆ ಸಾಕ್ಷಾತ್ ಶಿವ ಪಾರ್ವತಿ ಕಣ್ಣಂಗ್ ಕಾಣ್ತಾ ಇದ್ದೀನಿ. ನೀ ಸುಮ್ನಿರಪ್ಪ, ನಾ ಹೇಳ್ತೀನಿ. ನಿಮ್ಮಿಬ್ರು ನೋಡ್ತಾ ಇದ್ರೆ ಲಕ್ಷ್ಮೀ ನಾರಾಯಣನ್ ನೋಡ್ದಂಗ. ನಿಲ್ಸು ಅಂತ ಹೇಳಿದ್ರೆ ಅರ್ಥ ಆಗಲ್ವಾ ನಿಂಗೆ? ಏನು ಓವರ್ ಆಗಿ ಫೀಲ್ ಮಾಡ್ತಾ ಇದ್ಯಾ? ಈ ಹುಡುಗಿ ನನ್ಗೆ ರಿಯಲ್ ಆಗಿ ಪ್ರಪೋಸ್ ಮಾಡಿಲ್ಲ. ಸೆಕ್ಯೂರಿಟಿಗೆ ಒಬ್ಬ ಹುಡುಗ ಇರ್ಲಿ ಅಂತ ಆಪ್ಷನ್ ಅಲ್ಲ ಐ ಲವ್ ಯು ಹೇಳವಳೆ. ನಂಗೆ ಹಿಂಗಾಗ್ಬೇಡ. ಬಂದ್ರು ನೋಡು ಗುರು. ಗುರು,
ಸಾರಿ, ತುಂಬಾ ಕಾಯಿಸ್ಬಿಟ್ಟೆ ಅನ್ಸುತ್ತೆ. ಹೌದು. ಎಸ್, ತುಂಬಾ ಕಾಯಿಸಿದ್ರೆ ನನ್ನ ವ್ಯಾಲ್ಯೂ ನಿಮ್ಗೆ ಗೊತ್ತಾಗೋದು. ವೆರಿ ನೈಸ್. ಐ ಡೋಂಟ್ ಬಿ ಸೀರಿಯಸ್. ಕಮ್ ಆನ್, ಸಿಟ್ ಡೌನ್. ಮೈ ಫಾದರ್, ನಮ್ಮಪ್ಪ ಬಂಗಾರದ ಮರ್ಚ ಸಿನಿಮಾ ನೋಡಿ ಫಾರ್ಮರ್ ಆದ್ರು. ನಾನು ಕಾಶನಾಥ್ ಅವ್ರ ಸಿನಿಮಾ ನೋಡಿ ಲವ್ ಬ್ರೋಕರ್ ಆದೆ. ಬೇಸಿಕಲಿ ಐ ಲವ್ ಸ್ಟೋರೀಸ್, ಲವರ್ಸ್ ಅಂಡ್ ದೇರ್ ಮನಿ. ಹಲೋ, ಜೋಕ್ ಜೋಕ್ ಜೋಕು ಇವನ್ ಯಾರು ಮುಳ್ಳಂದಿ ಇದ್ದಂಗ ಅವನಲ್ಲ. ಅಳಸ್ನ ಹೊರಗಡೆಯಿಂದ ಹಂಗೆ ಇರುತ್ತೆ, ಒಳಗಡೆ ಸ್ವೀಟ್ ಆಗಿರುತ್ತೆ. ಹಲೋ, ಸುಮ್ಮನಿರು. ಯಾರಿಗೆ ಲವ್ ಆಗಿರೋದು? ನಿಮಗೆ ಲವ್ ಆಗಿರೋದು. ಐನೋ. ಎಲ್ಲಿ ನಿಮ್ಮ ಕೈ ಕೊಡಿ. ಬಲಗೈ ಕೊಡಿಬಿಡಿ ಬ್ರೋ, ಎಡಗೈ ಕೊಡಿ. ಯಾಕೆಂದ್ರೆ ಹಾರ್ಟ್ಗೆ ಹತ್ರ ಇರೋದು ಇದೆ. ಎಸ್, ಪಕ್ಕ ಲವ್ ಆಗಿದೆ. ಕಮಿಟ್ ಆಗೋಕ್ ಮುಂಚೆ 3 ಕಂಡೀಷನ್ಸ್. ಕಂಡೀಷನ್ ನಂಬರ್ 1, ಪೇಮೆಂಟು 2 ಕಂತಲ್ಲಿ ಕ್ಲಿಯರ್ ಮಾಡ್ಬೇಕು. ಕಂಡೀಷನ್ ನಂಬರ್ 2, ಐ ಆಮ್ ವೆರಿ ಈಗೋಸ್ಟಿಕ್. ಕೋಪ ಬಂದಾಗೆಲ್ಲ ಬಾಯಿಗೆ ಬಂದಂಗೆ ಬೈತಾ ಇರ್ತೀನಿ. ಅಡ್ಜಸ್ಟ್ ಮಾಡ್ಬೇಕು. ಓಕೆ. ಕಂಡೀಷನ್ ನಂಬರ್ 3, ಗುರು ಭಕ್ತಿ. ಯಾಕೆ ಏನು ಅಂತೆಲ್ಲ ನನ್ನ ಕ್ವಶನ್ ಮಾಡಬಾರ್ದು. ನಾನು ಏನ್ ಹೇಳ್ತೀನೋ ಅದನ್ನ ಕರೆಕ್ಟ್ ಆಗಿ ಫಾಲೋ ಮಾಡ್ಬೇಕಷ್ಟೇ. ಕಂಡೀಷನ್ ನಂಬರ್ 4, ಬರೀ 3 ಅಂದ್ರಲ್ಲ ಸಾರ್. 3 ತಗೊಂಡ್ರೆ 1 ಫ್ರೀ. ಸಿ, ಎವ್ರಿ ಸಿಟ್ಟಿಂಗ್ ಇಸ್ ವೆರಿ ಕಾಸ್ಟ್ಲಿ, ವೆರಿ ವೆರಿ. ಅಯ್ಯೋ, ಗೊತ್ತಾಗ್ತಾ ಇದೆ ಸಾರ್. ಗೊತ್ತಾಗ್ಲೇಬೇಕು. ಡೀಲಾ ಡೀಲು ಗುರು, ಡೀಲು ಸರ್. ಗುಡ್. ಓಕೆ, ಈಗ ವಿಷಯಕ್ಕೆ ಬರೋಣ. ಫಸ್ಟ್ ಆ ಹುಡುಗಿನ ನೀವು ಎಲ್ಲಿ ನೋಡಿದ್ರಿ? ಏನಾಯ್ತು? ಕಾಲೇಜ್ ತವ ನೋಡ್ದೆ, ಆಕ್ಸಿಡೆಂಟ್ ಆಗೋಯ್ತು. ಆಕ್ಸಿಡೆಂಟ್ ಆದ್ಮೇಲೆ ಹಾಸ್ಪಿಟಲ್ ಐ ಲವ್ ಯು ಅಂತ ಹೇಳಿರ್ಬೇಕಲ್ಲ ಸಾರ್. ಆಮೇಲೆ ನೋ ಅಂತ ಹೇಳಿರ್ಬೇಕಲ್ಲ ಸಾರ್, ಹೆಂಗೆ ಸಾರ್ ಇವೆಲ್ಲ? ಈ ಎಕ್ಸ್ಪೀರಿಯನ್ಸ್ ಅಮ್ಮ. ಈಗ ಆ ಹುಡುಗಿ ನಿನ್ನ ಸೀರಿಯಸ್ ಆಗಿ ಲವ್ ಮಾಡ್ಬೇಕು. ಅವಳೇ ಬಂದು ನಿನ್ನ ಪ್ರಪೋಸ್ ಮಾಡ್ಬೇಕು. ಅಷ್ಟೇ ತಾನೆ? ಅಷ್ಟೇ ಸಾರ್. ಗಿವ್ ಮಿ ಸಮ್ ಟೈಮ್. ಓಕೆ, ಆ ಹುಡುಗಿ ನಿಂಗೆ ಫಸ್ಟ್ ಏನ್ ಹೇಳಿದ್ಲು? ಐ ಲವ್ ಯು. ಒಂದ್ ಕೆಲಸ ಮಾಡು, ಅವಳ ಹತ್ರ ಸ್ಟ್ರೈಟ್ ಆಗಿ ಹೋಗಿ, ನೀವು ಐ ಲವ್ ಯು ಅಂತ ಹೇಳಿದ್ರಿಂದ ನನ್ನ ಲೈಫಲ್ಲಿ ಸಿಕ್ಕಾಪಟ್ಟೆ ಡ್ಯಾಮೇಜ್ಗಳು ಆಗ್ಬಿಟ್ಟಿದೆ, ದಯವಿಟ್ಟು ಐ ಹೇಟ್ ಯು ಅಂತ ಹೇಳಿದ್ರೆ ಅಲ್ಲಿಗೆ ಬ್ಯಾಲೆನ್ಸ್ ಆಗುತ್ತೆ ಅಂತ ಹೇಳು. ಅವಳು ಐ ಹೇಟ್ ಯು ಹೇಳ್ತಾಳ ಸಾರ್? ನೀವ್ ಕೊಟ್ಟಿದ್ ಫಾರ್ಮುಲಾ ಎಲ್ಲ ವರ್ಕೌಟ್ ಆಗೋಯ್ತು. ಎಸ್ಪೆಷಲಿ ಆಕ್ಸಿಡೆಂಟ್ ಐಡಿಯಾ ಅಂತೂ ಅಲ್ಟಿಮೇಟ್ ಸರ್. ಫಸ್ಟ್ ಬುಕ್ಕ ಇವಳು. ನಾನ್ ಏನಾದ್ರೂ ಡೈರೆಕ್ಟ್ ಆಗಿ ಹೋಗಿ ಪ್ರಪೋಸ್ ಮಾಡಿದಿದ್ರೆ ನಂಗ್ ಡಿಂಪಲ್ ಇದೆ ಅನ್ನೋ ಒಂದೇ ಒಂದ್ ರೀಸನ್ ಇಟ್ಕೊಂಡು ನನ್ನ ರಿಜೆಕ್ಟ್ ಮಾಡ್ಬಿಟ್ಟಿರೋನು. 100% ರಿಜೆಕ್ಟೇ. ಮೊಲ್ಲಾಜೆ ಇಲ್ಲ ಅವನ ಹತ್ರ. ಇದೆಲ್ಲ ನಮ್ ಸಹಕಾರದಿಂದ ಮಾತ್ರ ಸಾಧ್ಯ ಆಗಿರೋದು. ಅಯ್ಯೋ ಮಿತ್ರ ದ್ರೋಹಿ. ಮುಚ್ಚ ಬಾಯಿ, ನಾನಿಲ್ಲ ಅಂದ್ರೆ ಯಾವ್ದು ಆಗ್ತಾ ಇರ್ಲಿಲ್ಲ. ಅಂದ್ರೆ ನಮ್ದೇನ್ ಹೆಲ್ಪೇ ಇಲ್ವಾ? ನಮ್ಗೇನ್ ವ್ಯಾಲ್ಯೂನೇ ಇಲ್ವಾ? ನೀನ್ ನನಗೆ ಹೆಲ್ಪ್ ಮಾಡಕ್ಕೆ ನೀನ್ ಯಾವ ಸುಟ್ಟೋಗಿರೋ ಬಾದಾಮಿ ಜಾಸ್ತಿ ಆಯ್ತು, ದೊಡ್ಡವರು ಜಾಸ್ತಿ ಆಯ್ತು. ಏನ್ ಮಾತಾಡ್ತಾ ಇದ್ಯಾ? ಕೂಲ್, ರಿಲ್ಯಾಕ್ಸ್. ನೋಡ್ರಿ ಅವನು. ಇಲ್ಲ, ಇಬ್ರಿಂದಾನು ನನಗೆ ಹೆಲ್ಪ್ ಆಗಿದೆ. ನನ್ ಚೈಲ್ಡ್ಹುಡ್ ಡ್ರೀಮ್ ನ ಫುಲ್ಫಿಲ್ ಮಾಡಿದ್ದಕ್ಕೆ ತುಂಬಾನೇ ಥ್ಯಾಂಕ್ಸ್. ಐ ಲವ್ ಯು. ಐ ಲವ್ ಯು. ಚೀರ್ಸ್. ಓಕೆ, ಚೀರ್ಸ್. ಇದೇನಿದು ನೀರು? ಓಡ್ಕ ಕುಡ್ಕ. पूरा है भाई, और ये कलिजा है, पाया है, सिरा है, भेजा है, चरबंदरी जेरू, एरोप्लेन गुर्दा है, गुड्डिया भी है. क्या होना तुमना? ಓಹೋ. ಸರಿ, ನಮಗೆ ಐಫೋನ್ ಯಾವಾಗ ತಗೊಡ್ತೀರಾ ಅಂತ. ಸರ್, ಹಾಯ್, ಹಲೋ, ನಮಸ್ಕಾರ. ಏನೋ ನೀವಿಬ್ರು ಹಿಂಗ್ ಬಂದಿರ್ತೀರಾ, ಅವ್ರು ಹಂಗ್ ಬಂದಿರ್ತಾರೆ. ಅಚಾನಕ್ ಆಗಿ ಸಿಕ್ಕಿ ಕ್ಯಾಶುವಲ್ ಆಗಿ ಮಾತಾಡೋಣ ಅಂತ ಕುಂತಿರ್ತೀರಾ. ಕರೆಕ್ಟ್ ಅಲ್ವಾ? ಕರೆಕ್ಟ್. ಆದ್ರೆ ನಾನು ನಿನ್ಗೆ ಸಾಯಂಕಾಲ ಬಂತ ಹೇಳಿದ್ದೆ, ಏನು ಬೆಳಿಗ್ಗೆನೆ ಬಂದಿದ್ಯಾ? ನೋ ಪ್ರಾಬ್ಲಮ್, ಸಿ ಡೌನ್. ವಾಟ್ ಯು ಲೈಕ್ ಟು ಹ್ಯಾವ್? ತಗೊಂಡಿದ್ದೆಲ್ಲ ಆಯ್ತು, ಇನ್ನೇನಿದ್ರು ಕೊಡೋದು ಮಾತ್ರ. ಕೊಡ್ಲೇಬೇಕು. ಇನ್ನು ಏನು ಗೊತ್ತಾ ಇಲ್ವಲ್ಲ? ಓಡ್ಕೊಂಡು ನೀವೊಂಚೂರ್ ಕಣ್ಮುಚ್ಚಿ ಮೇಡಮ್. ನಂಗೆ ಬರುತ್ತಾ? ನಿನಗೂ ಹೊಡಿಯದೆ, ನಿಮ್ ತಾತನ್ಗೂ ಹೊಡಿಯದೆ. ಎತ್ತಕಯ್ಯ ಅದು ಪಾಯಿಂಟ್ ನಂಬರ್ 1 ಏನಮ್ಮ? ಕಂಪೆನಿಯನ್ ಶಿವಣ್ಣನ್ ಸಿನಿಮಾ ನೋಡ್ಬೇಡ ಅನ್ನಕ್ಕೆ ನೀನ್ ಯಾರು? ಪಾಯಿಂಟ್ ನಂಬರ್ 2 ಏನಮ್ಮ? ಶೇರಿಂಗ್. ಮಹಾತ್ಮರು ಹುಟ್ಟಿದಿ ನಾಡಲ್ಲಿ ಸುಳ್ಳು ಹೇಳು ಅಂತ ಹೇಳ್ಕೊಡ್ತೀಯ. ಪಾಯಿಂಟ್ ನಂಬರ್ 3 ಏನಮ್ಮ? ಶಾಪಿಂಗ್. ಇವಳು ಕೇಳಿದೆಲ್ಲ ತಕ್ಕೊಡೋದಿಕ್ಕೆ ಕಾಸೆ ನಿಮ್ಮಪ್ಪ ಕೊಟ್ಟವನ. ಇವಳು ಬಿಟ್ರೆ ಇಡೀ ಮಾಲೆ ಕೇಳ್ತಾಳೆ. ಪಾಯಿಂಟ್ ನಂಬರ್ 4 ಏನಮ್ಮ? ಅದು ಏನದು? ಸೆಕ್ಯೂರಿಟಿ. ಹುಡುಗರು ಬಿಟ್ಟು ಓಡಿಸ್ತೀಯ ನಂಗೆ? ತಾವ್ ಯಾವ ಯೂನಿವರ್ಸಿಟಿಯಲ್ಲೋ ಪ್ರೊಫೆಸರ್ ಆಗಿತ್ತು? ಬಾಸ್ಕೋ. ನನ್ನ ಮಗನೇ ಪ್ರೊಫೆಸರ್ ನೀನು? ಶಿವಾಜಿನಗರಲ್ಲಿ ಸುಟ್ಟು ಮಾಂಸ ಮಾರ್ತಾ ಇದ್ದಿದ್ ಮಗ ನೀನು? ಉಗಿ ಗುರು, ಉಗಿ. ಗೋರಿಲ್ಲ ನನ್ ಮಗ, ಉಗಿ. ನಾನು ಇಲ್ಲಿ ಬಂದಿದ್ದೆ ಅವ್ನು ಉಗಿಬೇಕು ಅಂತಾನೆ. ಬಂದೆ ಕರೆಕ್ಟ್ ಟೈಮಿಗೆ. ನಾನು ಬಂದೆ 1 ನಿಮಿಷ ನಿಂತಾವ್ ಬಂದೆ. ಏಯ್, ಚೇರ್ ಹೇಳ್ಕೊ ಕೂತ್ಕ.
ಆಯ್ತು ಬಾಸ್. ಇನ್ನ ನೀವು ಹುಡುಗಿರು ಇಷ್ಟ ಆಗಿದ್ರೆ ಡೈರೆಕ್ಟ್ ಆಗಿ ನಿನ್ ಕಂಡ್ರೆ ಇಷ್ಟ, ನಿನ್ಗೆ ಇಷ್ಟ ಇಲ್ಲ ಅಂದ್ರೆ ಈ ಡಿಂಪಲ್ ಬೇಕಾದ್ರೂ ಪ್ಲಾಸ್ಟಿಕ್ ಸರ್ಜರಿ ಏನಾದ್ರೂ ಮಾಡಿಸ್ಕೊಂತೀನಿ ಅಂತ ಸ್ಟ್ರೈಟ್ ಆಗಿ ಹೇಳಿದ್ರೆ ಬೇಕಾದ್ರೆ ಗ್ರೇಟೆಸ್ಟ್ ಲವರ್ ನೀನೆ ಅಂತ ಒಪ್ಕೊಂಡ್ಬಿಡ್ತಿದ್ದೆ. ಅದನ್ನ ಬಿಟ್ಟು ಡ್ರಾಮಾ ಅಣ್ಣಪ್ಪ ಸಿಸ್ಟರ್ ಫೀಲಿಂಗು, ಅಣ್ಣ ತಂಗಿ ತವರಿಗೆ ಬಾ ತಂಗಿ, ತಂಗಿ ತಂದ ಸೌಭಾಗ್ಯ ತವರಿನ ಸಿರಿ, ಮುತ್ತಣ್ಣ ದೇವರ ಕೊಟ್ಟ ತಂಗಿ. ಈ ಸಿನಿಮಾಗಳ ರೆಕಾರ್ಡ್ ಎಲ್ಲ ಬ್ರೇಕ್ ಮಾಡಿರೋದು ತಮ್ದು. ಐಫೋನ್ ಕೊಟ್ಟ ತಂಗಿ ಸಿನಿಮಾ ಓಡಿಸ್ತಾ ಇದ್ದೀರಾ. ಗುರು ಅದ್ ಏನಂತಂದ್ರೆ ಮಾತಾಡ್ಬಾರ್ದವಲ್ಲೇ ಕಚಡ ಕಜ್ಜಿ ಕಂತ್ರಿ ಟೈರ್ ನನ್ ಮಗನೇ ಕೂರು. ತಾವು ಹಾಸ್ಪಿಟಲ್ ಸ್ಟ್ರೆಚರ್ ಮೇಲೆ ಮಲ್ಕೊಂಡು ಏನ್ ಹೇಳಿದ್ರಿ? ಐ ಲವ್ ಯು. ಐ ಹೇಟ್ ಯು ಬರ್ದಿಟ್ಕೋ. ಇನ್ನ ಮೇಲೆ ನೀನ್ ಯಾರೋ ನಾನ್ ಯಾರೋ ಮುಗೇತ್ ಪೇಮೆಂಟ್. ಅಮ್ಮ ಹೋಗು. ನಿನ್ನ ನನ್ನ ಫ್ರೆಂಡು ಅಂತ ಆಚೆ ಕಡೆ ಹೊಡಿತೀನಿ. ಏಯ್ ಬಾಸ್ ಒಂದೇ ಒಂದು ಗರ್ಬಾರ್ ತಿನ್ಕೊಂಡು ಹೋಗಿ. ನೀ ಬಾರೋ. ಲೇ ನಿಮ್ಮಿ ಕೊನೆ ಮೂಮೆಂಟ್ ಅಲ್ಲಾದ್ರೂ ಪಕ್ಷ ಚೇಂಜ್ ಮಾಡ ನಿನ್ನೆ. ನಾನು ಯಾವ ಕಾರಣಕ್ಕೂ ಪಕ್ಷ ಚೇಂಜ್ ಮಾಡಲ್ಲ. ಈ ಟೈಮಲ್ಲೂ ಜೋಕ ಮಗನೇ ಅವ್ರನ್ನ ಸನ್ಮಾನ ಮಾಡಿ ಕಳ್ಸಿದ್ದಾರೆ. ನೀ ಹೋಗಲ್ಲ ಅಂದ್ರೆ ಹೆಂಗೋ ಬಾಯ್ಲಿ ರೀ ಏನಾದ್ರೂ ಹೇಳಿ. ನಾನೇ ಹೇಳ್ತೀನಿ, 1000 ಜನರಲ್ಲಿ 500 ಜನ ಡಾಕ್ಟರ್ ಆಗ್ಬೇಕು ಅನ್ಕೊಂತಾರೆ, 400 ಜನ ಇಂಜಿನಿಯರ್ ಆಗ್ಬೇಕು ಅನ್ಕೊಂತಾರೆ. ಡಬ್ಬಲ್ ಗುಂಡಿಗೆ ಇರೋನ್ ಒಬ್ಬ, ನನ್ನಂತವ್ನು ಒಬ್ಬ ಮಾತ್ರ ಸೋಲ್ಜರ್ ಆಗ್ಬೇಕು ಅನ್ಕೊಂತಾನೆ. ಖುಷಿ ಪಡಿ. ಏರಿಯಾದಲ್ಲಿ ನನ್ನ ಬಗ್ಗೆ ಕೇಳ್ದವ್ರಿಗೆಲ್ಲ ಸ್ವೀಟ್ಸ್ ಹಂಚ್ಕೊಂಡು ಖುಷಿ ಪಡಿ. ನಿಂದ ಶ್ರದ್ಧೆಯಿಂದ ಕೆಲಸ ಮಾಡಿ ಆರೋಗ್ಯ ಹಾಗೆ ನೋಡ್ಕೊಳ್ಳಿ ಸರ್. ದೂರದಿಂದ ಟಾಟಾ ಮಾಡೋಣ. ಬನ್ನಿ ಸರ್. ಯಾಕೆ ಹಾರ ತೆಗೆದ್ರೆ ಅದೊಂದು ಭಾರ ಸರ್ಗೆ. ಮಾವ ಒಳ್ಳೇದಾಗ್ಲಿ. ಬನ್ನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ಸ್ ರೆಡಿನಾ ಬಾಯ್ಸ್? ಟೇಕ್ ಕೇರ್. ಇವನು ಯಾರ ಇವನು? ಡೈರೆಕ್ಟ್ ಆಗಿ ವಾರ್ ಫೀಲ್ಡ್ಗೆ ಹೋಗೋಂತರ ಬಿಲ್ಡಪ್ ಕೊಟ್ಕೊಂಡು ಇಡೀ ಫ್ಯಾಮಿಲಿನೇ ಕರ್ಕೊಂಡ್ ಬಂದವನೆ. ನಮ್ಗೆ ಯಾರಿಗೂ ಏನ್ ಫ್ಯಾಮಿಲಿನೇ ಇಲ್ವಾ? ಏ ಮರಿ ಬಾಮ್ಮ, ಬೇಗ ಟೈಮ್ ಆಯ್ತು. ಅವ್ನಿಗೆ ಮೊದಲೇ ಗೊತ್ತಾ ಸರ್? ಏ ಇವನ್ ಚಿಕ್ಕ ವಯಸ್ಸಿಂದ ಸೋಲ್ಜರು ಅಂತ ಹೇಳ್ಕೊಂಡು ಇಡೀ ಏರಿಯಾಗೆ ಕಾಟ ಕೊಟ್ಟು ಅನ್ಕೊಡ. ಇವನ್ ಕಾಟ ತಡಿಲಾರ್ದೆ ನಾನು ಏರಿಯಾನೇ ಬಿಟ್ಟೋಗಿದ್ದೆ. ಈಗ ಇಲ್ಗೂ ಅಟ್ಕಾಯಿಸ್ಕೊಂಡ. ಏನು ಬಾಸ್ ನೀವ ಬಾಸ್? ಅಯ್ಯೋ ನಂಗೆ ಗೊತ್ತೇ ಆಗ್ಲಿಲ್ಲ ಬಾಸ್. ಗೊತ್ತಾಯ್ತು ತಾನೆ? ಈಗ ಗೊತ್ತಾಯ್ತು ಬಾಸ್. ತುಂಬಾ ದೂರ ನಿಂತಿದ್ರಲ್ಲ ಅದಕ್ಕೆ ಗೊತ್ತಾಗ್ಲಿಲ್ಲ. ಎಲ್ಲಾದ್ರೂ ದೂರ ಪ್ರಯಾಣ ಮಾಡ್ಬೇಕಾದ್ರೆ ಇಡೀ ಫ್ಯಾಮಿಲಿನ ಜೊತೆಲಿ ಕರ್ಕೊಂಡ್ಬಂದು ಆಶೀರ್ವಾದ ತಗೊಳ್ಳೋದು ಒಳ್ಳೆ ಸಂಪ್ರದಾಯ. ನೋಡಿ ನಾನು ನಮ್ಮ ಫ್ಯಾಮಿಲಿ ಹೆಂಗ್ ಕರ್ಕೊಂಡ್ ಬಂದಿದ್ದೀನಿ. ಟೈಮ್ ಆಯ್ತು ಬಾಸ್. ಹತ್ತಿ ಬಾಸ್. ಹಿಡ್ಕ. ಇವನು ಹೋಗೋ ಸ್ಪೀಡ್ ನೋಡ್ತಿದ್ರೆ ಯಾಕೋ 2ನೇ ಸೀನಲ್ಲೇ ಪಟಾಯಿಸ್ಕೊಂಡ್ಬಿಡ್ತಾನೆ ಕಣೆ ಇವನು. ಇಲ್ಲ, ಹಳ್ಳಿ ಹುಡುಗಿರು ಸಿಕ್ಕಾಪಟ್ಟೆ ಸ್ಟ್ರಾಂಗು. ಅಷ್ಟು ಈಸಿಯಾಗಿ ಬೀಳಕ್ ಚಾನ್ಸೇ ಇಲ್ಲ. ಇಲ್ಲ, ನಿಂಗ್ ಅವನ್ ಬಗ್ಗೆ ಗೊತ್ತಿಲ್ಲ. ದೊಡ್ಡ ಕಲಾಕಾರ ಅವನು. ಡೈಲಾಗಲ್ಲೇ ಅವಳನ್ನ ಬೀಳಿಸ್ಕೊಂಡ್ಬಿಡ್ತಾನೆ. ಹೇ ಐ ಲವ್ ಯು. ಪ್ರಪೋಸಾ? ಶಾಕ್ ಆಗ್ಬಿಡಿ. ನಾನ್ ನಿಮ್ಗೆ ಐ ಲವ್ ಯು ಅಂದ ತಕ್ಷಣ ನೀವು ಒಪ್ಕೊಬೇಕು ಅಂತ ಏನಿಲ್ವಲ್ಲ. ಜಸ್ಟ್ ಎಕ್ಸ್ಪ್ರೆಸ್ ಮಾಡ್ಕೊಂಡ್ರಿ ಅಷ್ಟೇ. ಇದನ್ನೆಲ್ಲ ನೀವು ಮನ್ಸಿಗೆ ಹಾಕೊಂಬಿಡಿ. ಇಟ್ಸ್ ಓಕೆ. ಭೂಮಿಗೆ ಮಳೆ ಆಸೆ, ಮಳೆಗೆ ಕೊಡೆ ಆಸೆ, ಕೊಡೆಗೆ ಹುಡುಗಿ ಕೈ ಆಸೆ, ನನಗೆ ನಿಮ್ ಮುದ್ದಾದ ಮುಖದಲ್ಲಿ ಸದಾ ನಗು ನೋಡೋ ಆಸೆ. ಸೋ ಸ್ವೀಟ್. ಹೇಳಿಲ್ವಾ ಇವನ್ ಬರೀ ಡೈಲಾಗಲ್ಲೇ ಬೀಳಿಸ್ಕೊಂಡ್ಬಿಡ್ತಾನೆ ಅಂತ. ಥ್ಯಾಂಕ್ ಯು. ಸುಬ್ಬು, ಬೈ ದ ವೇ ಆ ಡಾಬು ಚೆನ್ನಾಗಿದೆ. ಡಬಲ್ ಥ್ಯಾಂಕ್ ಯು. ಜುಮ್ಕಾ ಕೂಡ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಲಕ್ಷ್ಮಿ ತರಾನೇ ಕಾಣಿಸ್ತಾ ಇದ್ದೀರಾ. ಬಳೆ ಏ ಅದು ಸೂಪರು ಸೂಪರು ಸೂಪರ್. ತುಂಬಾ ಥ್ಯಾಂಕ್ಸ್. ಓಕೆ ಬಾಯ್. ನಾಳೆ ನಾನು ಸೇಮ್ ಟೈಮ್ ಕಲ್ ಮಂಟಪ ಪಾತ್ರ ಆಡ್ತೀನಿ. ಇವಳ ಅಜ್ಜಿ ಇವಳಗ್ ಮಾಡ್ತೀನಿ. ಬಿಡು ನನ್ನ, ಬಿಡು ಬಿಡು. ಏನು? ಫ್ರೆಂಡ್ಶಿಪ್ ಇಸ್ ಗ್ರೇಟರ್ ದನ್ ಎವ್ರಿಥಿಂಗ್. ಬಾ. ಲಂಗ ದಾವಣಿಯಿಂದ ಡೈರೆಕ್ಟ್ ಆಗಿ ಚೂಡಿದಾರ್ಗೆ ಶಿಫ್ಟ್ ಆಗ್ಬಿಟ್ಟಿದ್ದಾಳೆ. ಹಳ್ಳಿ ಹುಡುಗಿ ಸ್ಲೋ ಅಂದೆ, ಇವಳೇನೆ 4Gಗಿನ್ನ ಫಾಸ್ಟ್ ಆಗಿದ್ದಾಳೆ. ಹಾಯ್. ನೀವು ಒಂಚೂರು ಲೇಟ್ ಆಗಿ ಬರ್ತೀರೇನೋ ಅಂತ ನಾನು ಒಂಚೂರು ಲೇಟ್ ಆಗಿ ಬಂದೆ ರೀ. ಒಂಚೂರು ಬೇಗ ಬರ್ತೀರಾ ಅಂತ ನಾನು ಒಂಚೂರು ಬೇಗ ಬಂದ್ಬಿಟ್ಟೆ. ಅಯ್ಯೋ ಅಯ್ಯೋ ಸಾರಿ ರೀ. ಇಟ್ಸ್ ಓಕೆ. ಥ್ಯಾಂಕ್ ಯು. ನನ್ನ ಹತ್ರ ಒಂದು ವಿಷಯ ಹೇಳ್ಬೇಕು. ಹೇಳಿ. ಆಕ್ಚುಲಿ ನಂಗೂ ನಿಮ್ನ ಫಸ್ಟ್ ಟೈಮ್ ನೋಡ್ದಾಗ್ಲೇ ನಿಮ್ ಸ್ಮೈಲ್ ಇಷ್ಟ ಆಗೋಯ್ತು. ಸೆಕೆಂಡ್ ಟೈಮ್ ನಿಮ್ನ ಮೀಟ್ ಆದಾಗ ನಿಮ್ ಮಾತು ಇಷ್ಟ ಆಯ್ತು.
ಥರ್ಡ್ ಟೈಮ್ ನಿಮ್ನ ನೋಡಿದಾಗ ನಿಮ್ ಸ್ಟೈಲ್ ಇಷ್ಟ ಆಯ್ತು. ಓ ಏನ್ ಬಾಡಿ ಏನ್ ಸ್ಟೈಲು, ಟೋಟ್ಲಿ ನನ್ ಹಾರ್ಟೇ ಹಾಳಾಗೋಯ್ತು ರೀ. ಊಟ ಮಾಡ್ಬೇಕು ಅನ್ಕೋತೀನಿ, ಸೇರ್ತಾನೆ ಇಲ್ಲ. ಹೌದಾ? ನಿದ್ದೆ ಮಾಡ್ಬೇಕು ಅನ್ಕೋತೀನಿ, ಬರ್ತಾನೆ ಇಲ್ಲ. ಹಂಗಾ? ಮೋಸ್ಟ್ಲಿ ನಿಮ್ ಮೇಲೆ ನನ್ ಮೇಲೆ ಲವ್ ಆಗಿದೆ ಅನ್ಸ್ತಿದೆ. ಏನ್ ನಡೀತಿದ್ಯಾ ಅಲ್ಲಿ? ಆ ಕಲ್ ಮಂಟಪದ ಒಳಗಡೆ ಅವ್ರ ಪ್ರೀತಿ ಮಂಟಪ ಕಟ್ಕೋತಿದ್ದಾರೆ. ಐ ಲವ್ ಯು. ಆ, ಚೆನ್ನಾಗಿತ್ತು ಚೆನ್ನಾಗಿತ್ತು. ಆಮೇಲೆ ಆಮೇಲೆ ನನ್ನಿಂದ ನಿಮಗೊಂದು ಚಿಕ್ಕ ಗಿಫ್ಟ್. ಗಿಫ್ಟ್ ಬೇರೆನಾ? ಮೂರೇ ದಿನದಲ್ಲಿ ಕುದುರ್ಸ್ಕೊಂಡ್ಬಿಟ್ಟ. ನಿಮ್ ಮನೆ ಉದ್ಧಾರ ಮಾಡಕ್ ಹೋಗಿ ನನ್ ಲೈಫೇ ಹಾಳಾಗೋಯ್ತು ಅನ್ನಿಸ್ತಿದೆ. ಫೀಲಿಂಗ್ ಸೇಮ್. ವಾವ್ ಸೋ ಕ್ಯೂಟ್. ಆಹಾ. ನೀವೇನು ತಪ್ಪು ತಿಳ್ಕೊಳ್ಳಲ್ಲ ಅಂದ್ರೆ ಒಂದೇ ಒಂದ್ಸಲ ಹಗ್ ಮಾಡ್ಬೋದಾ ಪ್ಲೀಸ್? ಆ, ಖಡಕ್ಕ ಕುಡಿ. ಇದನ್ನೆಲ್ಲ ನನ್ ಕಣ್ಣಲ್ಲಿ ನೋಡಕ್ಕಾಗಲ್ಲ.